ಸತ್ತವರು ನಮ್ಮ ಕನಸಿನಲ್ಲಿ ಬರೋದು ಯಾಕೆ? ಸತ್ತವರು ನಮ್ಮ ಕನಸಿನಲ್ಲಿ ಬಂದರೆ ಏನಾಗುತ್ತದೆ? ಅವರು ನಮ್ಮ ಕನಸಲ್ಲಿ ಬಂದು ಯಾವ ಸೂಚನೆಗಳನ್ನು ಕೊಡುತ್ತಾರೆ? ಮತ್ತೆ ಸತ್ತಂತವರು ನಮ್ಮ ಕನಸಲ್ಲಿ ಬಂದು ನಮಗೆ ಏನನ್ನೋ ಹೇಳಲು ಪ್ರಯತ್ನ ಮಾಡ್ತಿದ್ದಾರೆ ಅನ್ನೋ ವಿಷಯ ನಿಮ್ಗೇನಾದ್ರೂ ಗೊತ್ತಾ? ಈ ರೀತಿ ನಿಗೂಢವಾದ ಕನಸಿನ ರಹಸ್ಯವನ್ನ ಇವತ್ತು ನಿಮ್ಮ ಮುಂದೆ ಬಿಚ್ಚಿಡ್ತಿದ್ದೀನಿ. ನಾವು ರಾತ್ರಿ ಹೊತ್ತು ನಿದ್ದೆ ಮಾಡುವಂತ ಸಮಯದಲ್ಲಿ ನಮ್ಮ ಪೂರ್ವಿಕರು, ನಮ್ಮ ಮನೆಯವರು ಅಥವಾ ಯಾರೇ ಆದ್ರೂ ಸತ್ತಂತವರು ನಮ್ಮ ಕನಸಿನಲ್ಲಿ ಬರ್ತಾರೆ. ಆಗ ನಮಗೆ ತುಂಬಾ ಭಯವಾಗುತ್ತೆ. ಯಾಕಂದ್ರೆ ಅದರಿಂದ ನಮಗೆ ಒಳ್ಳೇದಾಗುತ್ತೋ ಕೆಟ್ಟದ್ದಾಗುತ್ತೋ ಅಂತ ಸಂಶಯ ಕಾಡ್ತಿರುತ್ತೆ. ಕನಸಿನಲ್ಲಿ ಎಷ್ಟೋ ರೀತಿಯ ಕನಸುಗಳಿರುತ್ತೆ. ಕೆಲವು ಒಳ್ಳೆಯದು, ಕೆಲವು ಕೆಟ್ಟದ್ದು, ಕೆಲವು ಭಯಂಕರವಾಗಿ ಬೀಳುತ್ತೆ. ಕನಸುಗಳು ಬೀಳೋದು ದೈವಿಕ ಸೂಚನೆ ಇಲ್ಲವೇ ನೂತನ ಶಕ್ತಿಯ ಆಗಮನವೆಂದು ನಂಬುತ್ತಾರೆ. ಆ ಭಗವಂತನು ಮುಂಬರುವ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಏನು ನಡೆಯುತ್ತದೆ ಎಂಬುದನ್ನು ಕನಸುಗಳ ಮೂಲಕ ತಿಳಿಯಪಡಿಸುತ್ತಾನಂತೆ. ಮಾಮೂಲಾಗಿ ಹಿಂದೂ ಆಚಾರಗಳ ಪ್ರಕಾರ ಸತ್ತಂತವರಿಗೆ ಪ್ರತಿ ವರ್ಷ ಅವರನ್ನ ಸ್ಮರಿಸುತ್ತಾ ಅವರಿಗೆ ಪೂಜೆಗಳನ್ನ ಮಾಡ್ಕೊಂಡು ಬರ್ತೀವಿ. ಪುರಾಣಗಳ ಪ್ರಕಾರ ಪ್ರತಿ ವರ್ಷ ತಪ್ಪದೆ ಹಿರಿಯರಿಗೆ ಧೂಪಗಳನ್ನ ಹಾಕ್ತಾ ಪೂಜೆ ಪುರಸ್ಕಾರಗಳನ್ನ ಮಾಡುವಂತ ಕುಟುಂಬಗಳಿಗೆ ಖಂಡಿತವಾಗಿಯೂ ಒಳ್ಳೆಯದ್ದೇ ಆಗುತ್ತೆ ಅಂತ ಹೇಳಲಾಗುತ್ತೆ. ಹಾಗೆ ಸತ್ತು ಹೋದಂತ ಹಿರಿಯರ ಆಶೀರ್ವಾದ ಕೂಡ ಅವರ ಮೇಲಿರುತ್ತೆ ಅಂತ ಹೇಳಲಾಗುತ್ತೆ. ಯಾರು ಕಾಯಿಲೆಯಿಂದ ಬಳಲಿ ಸಾವನ್ನಪ್ಪಿರ್ತಾರೋ ಅಂಥವರು ನಮ್ಮ ಕನಸಿನಲ್ಲಿ ಚೆನ್ನಾಗಿ ಕಾಣಿಸ್ಕೊಂಡು ನಗುತ್ತಾ ಕಾಣಿಸಿಕೊಂಡರೆ ಅವರು ನಮಗೆ ಏನನ್ನು ತಿಳಿಸಲು ಬರ್ತಿದ್ದಾರೆ ಅಂದ್ರೆ, ನಾನು ಒಂದು ಒಳ್ಳೆಯ ಮನೆಯಲ್ಲಿ ಮತ್ತೊಂದು ಜನ್ಮವನ್ನು ಪಡೆದಿದ್ದೇನೆ, ನಾನಿಲ್ಲಿ ಚೆನ್ನಾಗಿದ್ದೇನೆ, ನನ್ನ ಬಗ್ಗೆ ನೀವು ಚಿಂತೆ ಮಾಡಬೇಡಿ ಅನ್ನೋದು ಅವರ ಸೂಚನೆಯಾಗಿರುತ್ತೆ. ಮತ್ತೆ ಯಾರಾದರೂ ನಿಮ್ಮ ಮನೆಯವರು ಆಕಸ್ಮಿಕವಾಗಿ ದಿಢೀರನೆ ಸಾವನ್ನಪ್ಪಿದ್ದು ಅಂಥವರು ನಿಮ್ಮ ಕನಸಿನಲ್ಲಿ ಬಂದು ಅವರ ಆರೋಗ್ಯ ಸರಿಯಿಲ್ಲದೆ ಇರುವ ರೀತಿ ಕಾಣಿಸಿಕೊಂಡ್ರೆ ಅವರು ನಿಮಗೆ ಏನನ್ನು ಹೇಳಲು ಬಯಸ್ತಿದ್ದಾರೆ ಅಂದ್ರೆ, ಅವರು ಸಾಯೋದಕ್ಕಿಂತ ಮುಂಚೆ ಅವರ ಮನಸ್ಸಲ್ಲಿ ಒಂದು ಆಸೆ ಇತ್ತು. ಆ ಆಸೆಯನ್ನ ಈಡೇರಿಸಿಕೊಳ್ಳೋಕೆ ಓಡಾಡ್ತಾ ಇದ್ರು. ಆದರೆ ದುರಾದೃಷ್ಟವಶಾತ್ ದಿಢೀರನೆ ಅವರು ಸಾವನ್ನಪ್ಪಿದ್ರಿಂದ ಅವರ ಆಸೆ ಹಾಗೆ ಉಳ್ಕೊಳ್ತು. ಆದ್ರಿಂದ ಅವರ ಆಸೆಯನ್ನ ನಾವು ನೆರವೇರಿಸಬೇಕು ಅಂತ ಅವರು ಈ ರೀತಿ ಕನಸಲ್ಲಿ ಬಂದು ವ್ಯಕ್ತಪಡಿಸ್ತಾರೆ. ಅವರ ಆಸೆಯನ್ನ ನಾವು ನೆರವೇರಿಸೋದ್ರಿಂದ ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಇದರಿಂದ ನಮ್ಮ ಮನೆಗೆ ಸುಖ ಸೌಖ್ಯಗಳು ಒಲಿದು ಬರುತ್ತೆ. ಮತ್ತೆ ಯಾರು ಅವರ ಆಸೆಯನ್ನ ನೆರವೇರಿಸೋದಿಲ್ವೋ ಅಂಥವರ ಮನೆಯಲ್ಲಿ ಇನ್ನೂ ಹೆಚ್ಚು ಕಷ್ಟಗಳು ಎದುರಾಗುತ್ತವೆ. ಹಾಗೆ ನಾವು ಮಲಗಿರುವಾಗ ನಮ್ಮ ಕನಸಿನಲ್ಲಿ ಯಾರಾದ್ರೂ ಇನ್ನೂ ಜೀವಂತವಾಗಿರುವ ವ್ಯಕ್ತಿ ಸಾವನ್ನಪ್ಪಿರೋ ರೀತಿ ಕನಸು ಬಿದ್ರೆ ಅದರಿಂದ ನಿಜಕ್ಕೂ ಎಂಥವರೇ ಆದ್ರೂ ಆತಂಕಕ್ಕೆ ಒಳಗಾಗ್ತಾರೆ. ಆದ್ರೆ ಅದಕ್ಕೆ ಭಯ ಪಡುವ ಅವಶ್ಯಕತೆ ಇಲ್ಲ. ಏಕೆಂದ್ರೆ ಸ್ವಪ್ನಶಾಸ್ತ್ರದ ಪ್ರಕಾರ ಯಾರಾದ್ರೂ ಜೀವಂತ ವ್ಯಕ್ತಿ ಕನಸಲ್ಲಿ ಸಾವನ್ನಪ್ಪಿರೋ ರೀತಿ ಕಾಣಿಸಿಕೊಂಡ್ರೆ ವಾಸ್ತವದಲ್ಲಿ ಅದರ ಅರ್ಥ ಬೇರೆನೇ ಆಗಿರುತ್ತೆ. ಅಂದ್ರೆ ಆ ವ್ಯಕ್ತಿಯ ಆಯಸ್ಸು ಇನ್ನೂ ಹೆಚ್ಚಾಗುತ್ತೆ ಅನ್ನೋ ಸೂಚನೆಯಾಗಿರುತ್ತೆ. ಜೊತೆಗೆ ಸತ್ತಂತವರು ನಮ್ಮ ಕನಸಲ್ಲಿ ಬಂದು ನಗುತ್ತಾ ಆಶೀರ್ವಾದ ಮಾಡುವ ರೀತಿ ಏನಾದರೂ ಕಾಣಿಸಿಕೊಂಡರೆ ಅದರ ಅರ್ಥ ನಮಗೆ ಏನೋ ಒಳ್ಳೆಯದಾಗುತ್ತೆ ಅನ್ನೋದಾಗಿರುತ್ತೆ. ನಾವು ಏನಾದರೂ ಒಂದು ಹೊಸ ಕಾರ್ಯವನ್ನ ಶುರು ಮಾಡಿದಾಗ ಅದಕ್ಕೆ ಅನೇಕ ತೊಂದರೆಗಳು ಅಡೆತಡೆಗಳು ಎದುರಾಗ್ತಿದ್ದಾಗ ಸತ್ತಂತ ನಮ್ಮ ಹಿರಿಯರು ಯಾರ ರೂಪದಲ್ಲಾದರೂ ಬಂದು ನಮಗೆ ಸಹಾಯ ಮಾಡ್ತಾರೆ ಅನ್ನೋದು ಈ ರೀತಿ ಕನಸಿನ ಸೂಚನೆಯಾಗಿರುತ್ತೆ. ಮತ್ತೆ ಸತ್ತಂತವರು ನಮ್ಮ ಕನಸಿನಲ್ಲಿ ಬಂದು ಏನು ಹೇಳದೆ ಏನೂ ಮಾತನಾಡದೆ ಸುಮ್ಮನೆ ಇರುವ ರೀತಿ ಕನಸು ಬಿದ್ದರೆ ಅವರು ನಮಗೆ ಯಾವುದರ ಸೂಚನೆಯನ್ನ ಕೊಡುತ್ತಿದ್ದಾರೆ ಎಂದರೆ, ನಾವು ನಮ್ಮ ಜೀವನದಲ್ಲಿ ಆಗ ತಾನೇ ಒಂದು ಹೊಸ ಕಾರ್ಯಕ್ಕೆ ಒಂದು ಹೊಸ ವ್ಯವಹಾರಕ್ಕೆ ಮುಂದಾಗಿದ್ದೇವೆ ಎಂದರೆ ಆ ವ್ಯವಹಾರವನ್ನ ಅಲ್ಲಿಗೆ ನಿಲ್ಲಿಸುವುದು ಉತ್ತಮ. ಯಾಕೆಂದರೆ ಅದರಿಂದ ಇನ್ನೂ ಹೆಚ್ಚು ಸಮಸ್ಯೆಗಳು ಇನ್ನೂ ಹೆಚ್ಚು ನಷ್ಟವನ್ನ ಅನುಭವಿಸಬೇಕಾಗುತ್ತದೆ ಅಂತ ಸತ್ತಂತವರು ನಮ್ಮ ಕನಸಿನಲ್ಲಿ ಬಂದು ಏನೂ ಮಾತನಾಡದೇ ಇರುವ ರೀತಿ ಸೂಚನೆಯನ್ನ ಕೊಡುತ್ತಾರೆ. ಇದನ್ನ ಅರ್ಥ ಮಾಡಿಕೊಳ್ಳದೆ ಆ ವ್ಯವಹಾರವನ್ನ ಹಾಗೆ ಮುಂದುವರಿಸಿ ನಾವು ಸಮಸ್ಯೆಗೆ ಸಿಲುಕುತ್ತೇವೆ. ಇನ್ನು ಸ್ವಪ್ನಶಾಸ್ತ್ರದ ಪ್ರಕಾರ ಸತ್ತಂತ ವ್ಯಕ್ತಿ ನಮ್ಮ ಕನಸಿನಲ್ಲಿ ಬಂದು ತುಂಬಾ ದೂರದಲ್ಲಿ ಅಥವಾ ಆಕಾಶದಲ್ಲಿ ಇರುವ ಹಾಗೆ ಕನಸು ಬಿದ್ದರೆ ಅದರ ಅರ್ಥ
ನಮ್ಮ ಕುಟುಂಬದಲ್ಲಿ ಸತ್ತಿರುವಂತ ಆ ವ್ಯಕ್ತಿಗೆ ಮೋಕ್ಷದ ಪ್ರಾಪ್ತಿಯಾಗಿರುತ್ತೆ ಮತ್ತು ಅಲ್ಲಿಂದಲೇ ಅವರು ನಮಗೆ ವಿದಾಯವನ್ನ ಹೇಳಿ ಹೊರಡುತ್ತಿದ್ದಾರೆ ಎಂದರ್ಥ. ಕೆಲವೊಂದು ಬಾರಿ ಸತ್ತಿರುವಂತ ವ್ಯಕ್ತಿ ನಮ್ಮ ಕನಸಲ್ಲಿ ಬಂದು ನಮ್ಮ ಮನೆಯಲ್ಲಿಯೇ ಇರುವ ಹಾಗೆ ಅಥವಾ ನಮ್ಮ ಅಕ್ಕಪಕ್ಕದಲ್ಲಿಯೇ ಓಡಾಡುತ್ತಿರುವ ಹಾಗೆ ಕನಸು ಬಿದ್ದರೆ ಅದರ ಅರ್ಥ ಸಾವನ್ನಪ್ಪಿರುವಂತ ಅವರು ಇನ್ನೂ ಸಹ ನಮ್ಮನ್ನ ಬಿಟ್ಟು ಎಲ್ಲಿಗೂ ಹೋಗಿಲ್ಲ, ಅವರು ನಮ್ಮ ಜೊತೆಯೇ ಇದ್ದಾರೆ, ಅವರು ನಮ್ಮ ಮನೆಯಲ್ಲಿಯೇ ಇರಲು ಇಷ್ಟಪಡುತ್ತಿದ್ದಾರೆ ಎಂಬ ಸೂಚನೆಯಾಗಿರುತ್ತೆ. ಹಾಗೆ ಯಾರಿಗಾದರೂ ಅವರ ಕನಸಲ್ಲಿ ಶವಯಾತ್ರೆಯ ಕನಸು ಬಿದ್ದರೆ ಅದು ಎಂದಿಗೂ ಸಹ ಅಶುಭದ ಸಂಕೇತವಾಗಿರುವುದಿಲ್ಲ, ಬದಲಾಗಿ ಅದು ಒಳ್ಳೆಯ ಸೂಚನೆಯಾಗಿರುತ್ತೆ. ಈ ರೀತಿ ಕನಸು ಕಂಡಂತ ವ್ಯಕ್ತಿ ಅತಿ ಶೀಘ್ರದಲ್ಲೇ ಶ್ರೀಮಂತನಾಗುತ್ತಾನೆ, ಅವನಿಗೆ ಸಂಪತ್ತು ಹರಿದು ಬರುತ್ತೆ ಅಂತ ಹೇಳಲಾಗುತ್ತೆ. ಇನ್ನು ಸತ್ತವರು ನಮ್ಮ ಕನಸಲ್ಲಿ ಬಂದು ಅಳುತ್ತಿರುವ ಹಾಗೆ, ದುಃಖದಲ್ಲಿ ಇರುವ ಹಾಗೆ ಕಾಣಿಸಿಕೊಂಡರೆ ಅವರು ಏನನ್ನ ಹೇಳಲು ಬಯಸುತ್ತಿದ್ದಾರೆ ಎಂದರೆ, ಈಗಾಗಲೇ ನಾವು ತುಂಬಾ ಕಷ್ಟಗಳನ್ನ ಅನುಭವಿಸುತ್ತಿದ್ದರೆ, ಆ ಕಷ್ಟಗಳಿಂದ ನಾವು ತುಂಬಾ ನೊಂದಿದ್ದರೆ ಆ ಕಷ್ಟಗಳು ಹೆಚ್ಚು ದಿನ ಉಳಿಯುವುದಿಲ್ಲ, ಅವುಗಳು ನಿವಾರಣೆಯಾಗುತ್ತದೆ ಎಂದು ಧೈರ್ಯವನ್ನ ಕೊಡಲು ನಮಗೆ ಈ ರೀತಿ ಕಾಣಿಸಿಕೊಳ್ಳುತ್ತಾರೆ. ಅದೇ ರೀತಿ ಸತ್ತಂತವರು ನಿಮ್ಮ ಕನಸಲ್ಲಿ ಬಂದು ನಿಮ್ಮ ಹತ್ತಿರ ಏನನ್ನೋ ಕೇಳುತ್ತಿರುವ ಹಾಗೆ ಕಾಣಿಸಿಕೊಂಡರೆ ಅದರ ಅರ್ಥ ಅವರು ನಿಮ್ಮ ಕನಸಲ್ಲಿ ಬಂದು ಏನನ್ನ ಕೇಳುತ್ತಿದ್ದಾರೋ ಅದನ್ನು ಮುಂಬರುವ ದಿನಗಳಲ್ಲಿ ನೀವು ದಾನ ಮಾಡಬೇಕಾಗುತ್ತೆ. ಒಂದು ವೇಳೆ ಅವರು ಆಹಾರವನ್ನ ಅಥವಾ ತಿನ್ನುವಂತ ವಸ್ತುವನ್ನ ಕೇಳಿದ್ದೇ ಆದರೆ ಆ ತಿನ್ನುವಂತ ಆಹಾರವನ್ನ ಸ್ವಲ್ಪ ದಿನಗಳವರೆಗೆ ನೀವು ಹಸುವಿಗೆ ತಿನ್ನಿಸಬೇಕಾಗುತ್ತದೆ. ಹಾಗೆ ಮುಂದಿನ ದಿನಗಳಲ್ಲಿ ಅನ್ನದಾನವನ್ನ ಮಾಡಬೇಕಾಗುತ್ತೆ. ಹೀಗೆ ಮಾಡುವುದರಿಂದ ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಎಂದು ನಂಬಲಾಗುತ್ತೆ. ಮತ್ತೆ ಅವರು ನಮ್ಮ ಕನಸಲ್ಲಿ ಬಂದು ಏನನ್ನೋ ಕೊಡುವ ರೀತಿ ಕಂಡರೆ ಅದು ನಿಜಕ್ಕೂ ತುಂಬಾ ಒಳ್ಳೆಯ ಕನಸಾಗಿರುತ್ತೆ. ನಮ್ಮ ಜೀವನದಲ್ಲಿ ನಮಗೆ ದೊಡ್ಡ ಮಟ್ಟದಲ್ಲಿ ಗೆಲುವು ಸಿಗುತ್ತೆ, ದೊಡ್ಡ ಮಟ್ಟದಲ್ಲಿ ಒಳ್ಳೆಯದಾಗುತ್ತೆ ಅಂತ ಈ ರೀತಿ ಸೂಚನೆಯನ್ನ ಕೊಡುತ್ತಾರೆ. ಹೀಗೆ ಸತ್ತಂತವರು ಅನೇಕ ರೀತಿಯಲ್ಲಿ ನಮ್ಮ ಕನಸಿನಲ್ಲಿ ಕಾಣಿಸಿಕೊಂಡು ನಮಗೆ ಅದೆಷ್ಟೋ ಸೂಚನೆಗಳನ್ನು ಕೊಡಲು ಪ್ರಯತ್ನಿಸುತ್ತಾರೆ. ಇನ್ನು ಸತ್ತಂತವರು ನಿಮ್ಮ ಕನಸಲ್ಲಿ ಯಾವ ರೀತಿ ಕಾಣಿಸ್ಕೊಂಡಿದ್ದಾರೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೊಂಡು ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರ್ತೀನಿ. ಕೊನೆಗೆ ನನ್ನ ಈ ಶ್ರಮಕ್ಕೆ ನಿಮ್ಮಿಂದ ಬಯಸೋದು ಕೇವಲ ಒಂದು ಮೆಚ್ಚುಗೆಯನ್ನ ಮಾತ್ರ. ಎನಿವೇ, ಥ್ಯಾಂಕ್ ಯು ಫಾರ್ ವಾಚಿಂಗ್.